ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಯೊಬ್ಬನಿಗೆ ವಾರ್ಡನ್ ಹಿಗ್ಗಾಮುಗ್ಗ ಥಳಿಸಿರುವಂತ ಘಟನೆ ಕೋಲಾರದಲ್ಲಿ ನಡೆದಿದೆ. ಅಂಜನ್ ಅನ್ನುವಂತ ವಿದ್ಯಾರ್ಥಿಗೆ ವಾರ್ಡನ್ ಮಹೇಶ್ ಎಂಬುವರು ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಕೋಲಾರದ ಮುಳಬಾಗಿಲಿನ ಬಾಳಸಂದ್ರದಲ್ಲಿ ನಡೆದಿರುವಂತ ಘಟನೆ. ಮೊರಾರ್ಜಿ ದೇಸಾಯಿ ಹಾಸ್ಟೆಲ್ನಲ್ಲಿ ಈ ರೀತಿಯ ಘಟನೆ ನಡೆದಿದೆ. ಅಮಾನವೀಯ ಘಟನೆ. 4 ದಿನದ ಹಿಂದಿನ ಘಟನೆ. ಪೋಷಕರ ಸಭೆಯಲ್ಲಿ ಈ ವಿಚಾರ ಬೆಳಕಿಗೆ ಬಂದಿರೋದು. ಇನ್ನು ವಿಚಾರಣೆ ಮಾಡುವಾಗ ಥಳಿಸಿದ ನಿಜ ಅಂತ ವಾರ್ಡನ್ ಮಹೇಶ್ ಒಪ್ಪಿಕೊಂಡಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾ ನಿರ್ದೇಶಕ ಶ್ರೀನಿವಾಸ್ ಇನ್ನು ವಾರ್ಡನ್ ಹಾಸ್ಟೆಲ್ಗೆ ಭೇಟಿ ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಿ, ವಿದ್ಯಾರ್ಥಿಗೆ ಹಿಗ್ಗಾಮುಗ್ಗ ಥಳಿಸಿರೋದು ವಾರ್ಡನ್ನು. 4 ದಿನದ ನಂತರ ಘಟನೆ ಬೆಳಕಿಗೆ ಬಂದಿದೆ ಮತ್ತು ವಾರ್ಡನ್ ನಾನು ಹೊಡೆದಿರೋದು ಹೌದು ಅನ್ನೋದನ್ನು ಒಪ್ಕೊಂಡಿದ್ದಾರೆ. ಸದ್ಯ ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾ ನಿರ್ದೇಶಕ, ಯಾಕಂತಂದ್ರೆ ಮೊರಾರ್ಜಿ ದೇಸಾಯಿ ಹಾಸ್ಟೆಲ್ ಸಮಾಜ ಕಲ್ಯಾಣ ಇಲಾಖೆಗೆ ಬರುತ್ತೆ. ಅವರು ಸದ್ಯ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಶ್ರೀನಿವಾಸ್ ಜಿಲ್ಲಾ ನಿರ್ದೇಶಕ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ನೋಡಿ ಸರ್, ಏನು ಸರ್ ಇದು? ಅಲ್ಲ, ಇವರಿಗೆ ಏನು ತಪ್ಪು ಮಾಡಿದ್ದಾರೆ? ಅವನು ಹೇಳೋ ಮಗು ಪಾಪ ಓದೋಕ್ ಬಂದಿರೋದು. ಇನ್ನು ಯಾಕೆ ಈ ರೀತಿ ಹಲ್ಲೆ ಮಾಡಿರೋದು ಅಂತ ನೋಡಿದ್ರೆ, ಕೋಲಾರ ತಾಲೂಕಿನ ಸೂಲೂರು ಮೂಲದ ವಿದ್ಯಾರ್ಥಿ ಅಂಜನ್ ಇತ್ತೀಚೆಗೆ ತಂದೆ ಮೃತಪಟ್ಟ ಹಿನ್ನೆಲೆಯಲ್ಲಿ ಅನಂತಪುರಕ್ಕೆ ತೆರಳಿದ್ದ. ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಂತ ವಿದ್ಯಾರ್ಥಿ ಅಂಜನ್ಗೆ ಕೋಲು ಮತ್ತು ಬೆಲ್ಟ್ ನಿಂದ ಥಳಿಸಿದ್ದಾನೆ ಹಾಸ್ಟೆಲ್ ವಾರ್ಡನ್ ಮಹೇಶ್. 6ನೇ ತರಗತಿ ವಿದ್ಯಾರ್ಥಿ ಅಂಜನ್ ಕುಮಾರ್ ಬೆನ್ನಿಗೆ ಕಾಲಿಗೆ ಬರೆ ಹಾಕಿದ್ದಾನೆ. 4 ದಿನಗಳ ಹಿಂದೆ ನಡೆದಿರುವಂತಹ ಘಟನೆ. ಪೋಷಕರ ಸಭೆಯ ವೇಳೆ ವಿಚಾರ ಬೆಳಕಿಗೆ ಬಂದಿರೋದು. ನಾನು ಹೊಡೆದಿರೋದು ಹೌದು ಅಂತ ವಾರ್ಡನ್ ಒಪ್ಕೊಂಡಿದ್ದಾನೆ. ಹಾಸ್ಟೆಲ್ನಲ್ಲಿ ದೆವ್ವ ಇದೆ ಅಂತ ಅಂಜನ್ ಹೆದರಿಸ್ತಿದ್ದ ಅಂತ ಹಲ್ಲೆ ಮಾಡಿದ್ದೀನಿ ನಾನು ಅಂತ ವಾರ್ಡನ್ ಹೇಳ್ಕೊಳ್ತಾ ಇರೋದು. ಮಗ ಸ್ಥಳದಲ್ಲೇ ಕುಸಿದು ಬಿದ್ರು ಹಲ್ಲೆ ಮಾಡಿದ್ದಾರೆ ಅಂತ ಮಗುವಿನ ತಾಯಿ ಆರೋಪ ಮಾಡ್ತಾ ಇದ್ದಾರೆ. ಹಲ್ಲೆಯ ವಿಚಾರವನ್ನು ಯಾರಿಗೂ ತಿಳಿಸಬಾರದು ಅಂತ ವಾರ್ಡನ್ ಬೆದರಿಕೆ ಹಾಕಿದ್ರು ಅಂತಾನೂ ಕೂಡ ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾ ನಿರ್ದೇಶಕ ಶ್ರೀನಿವಾಸ್ ಅವರು ಮುಂದೆ ಹೇಳಿಕೊಂಡಿದ್ದಾರೆ. ಸ್ಥಳಕ್ಕೆ ಅವರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ. ಈ ತರ ಇದೆ ಟೀಚರ್ ನಿಮ್ಮ ಗಮನಕ್ಕೆ ತಂದಿದ್ದಾರೆ ಸರ್? ತಂದಿಲ್ಲ. ಇವ್ರ ಅಜ್ಜಿ, ಇವರು ಚಿಕ್ಕಮ್ಮನು, ಇವ್ರ ಚಿಕ್ಕಪ್ಪನು, ಇವ್ರ ಮಾಮನು ನೆನ್ನೆ ಏನು ಇದು ತಿನ್ನಕ್ಕ ಅದು ಇದು ತಗೊಂಡು ಬಂದು ಕೊಟ್ಟದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.